ಎಲ್ಲರಿಗೂ ನಮಸ್ಕಾರ. ಇವಾಗ ತಾನೇ ಒಂದು ವಿಡಿಯೋ ನೋಡಿದೆ. ಯಾರ್ದು ಅಂದ್ರೆ ಲಾಯರ್ ಜಗದೀಶ್ ಸರ್ ನಿಮ್ದೇ ವಿಡಿಯೋ ನೋಡಿದೆ. ಇವಾಗ ತಾನೇ ಒಂದು ಯಾರೋ ಟ್ರೋಲ್ ಮಾಡಿರೋದು ನಿಮಗೆ. ಅವ್ನು ಡಿ ಬಾಸ್ ಅಭಿಮಾನಿನೋ ಇನ್ನೊಂದೋ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ, ನಿಮ್ಗೂ ಗೊತ್ತಿಲ್ಲ ಅಲ್ವಾ. ಅವ್ನ ಹೆಸರು ಹಾಕೊಂಡು ಮಾಡ್ತಿದ್ದಾನೆ. ನೀವು ಅವನ ಮೇಲೆ ಕ್ರಮ ತಗೊಳ್ಳಿ, ಅವ್ನ ಅರೆಸ್ಟ್ ಮಾಡಿ, ಇನ್ನೊಂದು ಮಾಡಿ, ಏನಾದ್ರು ಮಾಡ್ಕೊಳ್ಳಿ. ಅದಕ್ಕೂ ದರ್ಶನ್ ಅವ್ರಿಗೂ ಏನ್ ಸಂಬಂಧ? ದರ್ಶನ್ ಸರ್ಗೆ ಏನ್ ಸಂಬಂಧ? ಇಲ್ಲ ನಮಗ್ ಸಂಬಂಧ ಇದೆನಾ? ನೀವೇನಕ್ಕೆ ಎಲ್ಲರಿಗೂ ಬೈತಾ ಇದ್ದೀರಾ? ಅಂತ ನನ್ ಮಕ್ಕಳು ಇಂತ ನನ್ ಮಕ್ಕಳು ಎಲ್ಲರಿಗೂ ಬೈಯಂಗಿರ ಅವ್ನ ಒಬ್ನಿಗೆ ಬೈರಿ ವಿಡಿಯೋ ಮಾಡ್ಕೊಂಡು. ದರ್ಶನ್ ಅವ್ರನ್ನ ಏನಕ್ಕೆ ಇನ್ನೊಂದು ಮಾಡ್ತೀರಾ? ನೀವು ಬಾಸ್ ಅನ್ಬೇಡ್ರಿ. ನೀವು ಬಾಸ್ ಅನ್ರು ಅಂತ ಯಾವನು ಹೇಳಿಲ್ಲ. ಅವ್ನ ಅಭಿಮಾನ ಇದ್ರೆ ಅವ್ನ ಮಾತಾಡ್ತಾನೆ, ಅವ್ನ ಬಾಸ್ ಅಂತಾನೆ, ಅಣ್ಣ ಅಂತಾನೆ, ದೇವ್ರು ಅಂತಾನೆ. ನೀವು ನಿಮ್ಮ ಅಪ್ಪ ಅಮ್ಮಂಗೆ ಬಾಸ್ ಆಗ್ರಿ, ನಾವು ನಮ್ಮ ಅಪ್ಪ ಅಮ್ಮಂಗೆ ಬಾಸು. ಅರೆ ನಾವು ನಮ್ಮ ಇಷ್ಟ, ನಮ್ಮ ಪ್ರೀತಿಯಿಂದ ಕರಿತೀವಿ. ನಾವು ಡಿ ಬಾಸು ಅಂತ ನಮಗ್ ಬೇಕು, ನಾವು ಕರಿತೀವಿ. ನೀವು ಕರಿಬೇಡ್ರಿ, ನಿಮ್ಗೆ ಕರಿ ಅಂತ ನಾವ್ ಏನು ಹೇಳಿಲ್ಲ. ಇಲ್ಲ ದರ್ಶನ್ ಅವ್ರು ಏನಾರು ಹೇಳ್ಕೊಟ್ಟಿದಾರ ಅವ್ನಿಗೆ ಈ ತರ ಟ್ರೋಲ್ ಮಾಡೋದು, ಜಗದೀಶ್ ಸರ್ನ ಹಿಂಗ್ ಮಾಡು ಹಂಗ್ ಮಾಡು ಅಂತ? ನೀವೇನಕ್ಕೆ ಎಲ್ಲರ ಮೇಲೆ ಎಗರಾಡ್ತೀರಾ ಸರ್? ದಯವಿಟ್ಟು ಒಂದ್ ಸ್ವಲ್ಪ ಸೆನ್ಸ್ ಇಟ್ಕೊಂಡು ಮಾತಾಡಿ. ಜೈಲಿಗೆ ಕಳಿಸ್ತೀನಿ, ವಾಪಸ್ ಬಂದಿರೋ ಮತ್ತೆ ಜೈಲಿಗೆ ಕಳಿಸ್ತೀನಿ, ಅದ್ ನೀವೆಲ್ಲ ತೀರ್ಮಾನ ಮಾಡೋದು. ಕೋರ್ಟ್ ಜಡ್ಜ್ ಅಂತ ಇದಾರೆ, ಅದಕ್ಕಂತ ಕಾನೂನು ಇದೆ, ಅವ್ರು ತೀರ್ಮಾನ ಮಾಡ್ತಾರೆ. ನೀವ್ ಹೇಳಿದ ತಕ್ಷಣ ಅವ್ರನ್ನ ಮತ್ತೆ ರಿಟರ್ನ್ ಜೈಲಿಗೆ ಕಳ್ಸಕ್ಕಾಗಲ್ಲ, ಜೈಲಿದ್ದವ್ರ ಆಚೆ ಕರ್ಕೊಂಡ್ ಬರಕ್ಕಾಗಲ್ಲ. ಒಂದು ಜಾತಿ ಬಗ್ಗೆ ಮಾತಾಡ್ತಿದ್ದೀರಾ, ನಿಮ್ಗೆ ಯಾರಿಗೆ ರೈಟ್ಸ್ ಕೊಟ್ಟಿದ್ರು ಜಾತಿ ಬಗ್ಗೆ ಮಾತಾಡಕ್ಕೆ? ನೀವು ಲಾಯರ್ ಅಂತೀರಾ, ಒಂದ್ ಸೆನ್ಸ್ ಇಲ್ವೇನ್ರಿ ಹೆಂಗ್ ಮಾತಾಡ್ಬೇಕು ಅಂತ? ಜಾತಿ ಬಗ್ಗೆ ಮಾತಾಡ್ತಿದ್ದೀರಾ. ಅವ್ರ ನಾಯ್ಡು ಆಗ್ಲಿ, ಇನ್ನೊಂದ್ ಯಾವ್ದೋ ಜಾತಿ ಆಗ್ಲಿ, ಯಾಕ್ರಿ ಜಾತಿ ತರ್ತೀರಾ? ಅವ್ರ ಆಂಧ್ರದವ್ರು ಅಂತೀರಾ. ಇಷ್ಟ ದಿನ ಎಲ್ಲ ಹೋಗಿದೆ, ಕರ್ನಾಟಕದಲ್ಲಿ ಯಾವನ್ಗೇನೋ ಹೋಗ್ಬಿಟ್ಟು ಕೇಳ್ಕೊಂಬ, ಅವ್ರು ಆಂಧ್ರದವ್ರ ಕರ್ನಾಟಕದವ್ರು ಅಂತ. ಕರ್ನಾಟಕದಲ್ಲೇ ಹುಟ್ಟಿರೋದು, ಕರ್ನಾಟಕದಲ್ಲೇ ಸಿನಿಮಾ ಮಾಡ್ತಿರೋದು, ಕರ್ನಾಟಕಗೋಸ್ಕರ ಸಿನಿಮಾ ಮಾಡ್ತಿರೋದು. ಹಂಗ್ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ಬೇಕು, ಬೇರೆ ರಾಜ್ಯಗಳಿಗೆ ಸಿನಿಮಾ ಮಾಡ್ಬೇಕಂದ್ರೆ ಅವ್ರು ಹೋಗಿರೋರು ಇಷ್ಟ ಕೋಟ್ಯಾನ್ ಗಟ್ಲೆ ದುಡ್ಡು ಮಾಡಿರೋರು. ಅವ್ರು ಕನ್ನಡಕ್ಕೋಸ್ಕರ ಸಿನಿಮಾ ಮಾಡ್ಬೇಕಂತ ಹೇಳ್ಬಿಟ್ಟು ಮಾಡ್ತಾ ಇರೋದು, ಕನ್ನಡಕ್ಕೋಸ್ಕರ ಸಿನಿಮಾ. ಇದನ್ನ ಮೈಂಡ್ ಅಲ್ಲಿ ಇಟ್ಕೋ ಫಸ್ಟ್ ನೀನು. ಜಗದೀಶ್ ಸರ್, ನೀವು ಲಾಯರ್ ಅಂತೀರಾ, ನಾವು ನಿಮ್ಗೆ ರೆಸ್ಪೆಕ್ಟ್ ಕೊಡ್ತೀರಾ. ನೀವು ಬಿಗ್ ಬಾಸ್ ಹೋದ ಮತ್ತೆ ಬರ್ಲಿ ಅಂತ ನಾವು ಕೇಳ್ಕೊಂತ ಇದೀವಿ. ನಾನೊಂಥರ ಜಗ್ಗು ಅಂತೀರಾ, ನಾವು ದರ್ಶನ್ ಅಭಿಮಾನಿಗಳು ನಿಮ್ಗೆ ಸಪೋರ್ಟ್ ಮಾಡಿದೀವಿ. ನನ್ಗೆ ಯಾರು ಸಪೋರ್ಟ್ ಬೇಡ ಅಂತೀರಾ, ಒಂದ್ಸತಿ ಸಪೋರ್ಟ್ ಬೇಕು ಅಂತೀರಾ. ಯಾವ ಲೆಕ್ಕಾಚಾರದಲ್ಲಿ ಮಾತಾಡ್ತೀರಾ ಸರ್ ನೀವು? ಒಂದ್ ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ. ನಿಮ್ಗೆ ಯಾವನ್ ಟ್ರೋಲ್ ಮಾಡಿದಾನೋ, ನಿಮ್ಗೆ ಯಾವನ್ ಇದ್ ಮಾಡಿದಾನೋ ಅವ್ನು ಕರ್ಕೊಂಡೋಗಿ ಜೈಲ್ಗೆ ಹಾಕ್ಸಿ, ಇನ್ನೊಂದ್ ಮಾಡಿ. ನಮ್ಗೆ ಅವ್ರಿಗೆ ಸಂಬಂಧನೇ ಇಲ್ಲ. ಅದ್ ಬಿಟ್ಬಿಟ್ಟು ಎಲ್ಲರ ಹತ್ರ ಎಲ್ಲರಿಗೂ ಏನಕ್ಕೆ ಬೈತೀರಾ ನೀವು? ಇನ್ನೊಂದು ಸರ್, ಆಂಧ್ರದಿಂದ ಬಂದಿರೋದು, ಅಲ್ಲಿಂದ ಬಂದಿರೋದು ಮಾತಾಡ್ಬೇಡಿ ಸರ್. ಅವರು ಕರ್ನಾಟಕದವರು, ಕನ್ನಡದಲ್ಲೇ ಇರೋದು, ಕರ್ನಾಟಕದಲ್ಲೇ ಹುಟ್ಟಿದ್ದು, ಕರ್ನಾಟಕದಲ್ಲೇ ಬೆಳೆದಿದ್ದು, ಕನ್ನಡಿಗರಿಗೋಸ್ಕರ ಸಿನಿಮಾ ಮಾಡ್ತಿರೋರು ಅವರು. ಒನ್ ಅಂಡ್ ಓನ್ಲಿ ಡಿ ಬಾಸ್ ಅವರು. ನಮಗೆ ಅವ್ರು ಡಿ ಬಾಸೆ. ಎಲ್ಲರಿಗೂ ರೆಸ್ಪೆಕ್ಟ್ ಇರುತ್ತೆ, ಮರ್ಯಾದೆ ಕೊಟ್ಟು ಮಾತಾಡಿ. ಅವನು ಇವನು ದರ್ಶನ್ ಎಲ್ಲಾ ವಿಡಿಯೋದಲ್ಲೂ ನೋಡಿದೀವಿ. ಏನ್ ದರ್ಶನ್ ಅವರು ಅಂತನ್ರಿ. ನಿಮಗ್ ಜಗದೀಶ್ ಸರ್ ಅಂತ ಮರ್ಯಾದೆ ಕೊಡ್ತಿರ್ತಾನೆ, ಜಗದೀಶ್ ಅವರು ಅಂತ ಮರ್ಯಾದೆ ಕೊಡ್ತಿರ್ತಾನೆ. ಎಲ್ಲರೂ ಅದೇ ತರ ಕೊಡಿ ಎಲ್ಲರಿಗೂ. ನಾವು ದರ್ಶನ್ ಅವ್ರಿಗೆ ಮಾತ್ರ ಮರ್ಯಾದೆ ಕೊಡಿ ಅಂದ್ರೆ ಯಾರಿಗೆ ಮಾತ್ರ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ. ನೀವು ಮಾತಾಡೋದು ಮಾತ್ರ ಸರಿ, ಮಿಕ್ದವ್ರು ಮಾತಾಡೋದು ತಪ್ಪು ಅಂದ್ರೆ ಯಾವ ಲೆಕ್ಕಾಚಾರ ರೀ ಇದು ನಿಮ್ದು? ಕರೆಕ್ಟಾಗಿ ಮಾತಾಡ್ಬೇಕಾರೆ. ಸರ್ ದಯವಿಟ್ಟು ಹೇಳ್ತೀನಿ ಸರ್, ಕೊನೆದಾಗ ಒಂದ್ ಮಾತು ಹೇಳ್ತೀನಿ. ದಯವಿಟ್ಟು ನಮ್ ಬಾಸ್ನ ಯಾವುದೇ ಕಾರಣಕ್ಕೂ ಎಲ್ಲಾ ವಿಷಯದಲ್ಲೂ ಎಳಿಬೇಡ್ರಿ ದಯವಿಟ್ಟು ಸರ್. ಏನಾದ್ರು ತಪ್ಪಾಗಿರೋ ಕ್ಷಮೆ ಇರ್ಲಿ. ನಾನ್ ಬೇರೆ ಏನು ಮಾತಾಡಿಲ್ಲ, ನಿಮ್ಗೆ ಹೇಳ್ತಾ ಇರೋದು ಅಷ್ಟೇ ಸರ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಜೈ ಡಿ ಬಾಸ್. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.